ಪುಟ್ಟಗೌರಿ ಮದುವೆ ಭಾಗ 22. ಅಂತೂ ಇಂತೂ ಸೋಮವಾರ ಬಂದೇ ಬಿಟ್ಟಿತ್ತು. ಜಾನಕಮ್ಮ ಹೇಳಿದಂತೆ ಬೆಳಗ್ಗೆ ಬೇಗ ಎದ್ದವರೇ ನಂಜಮ್ಮನ ಊರಿಗೆ ಬಂದಿದ್ದರು. ಬಸ್ಸು ಹಿಡಿದು ನಂಜಮ್ಮನ ಮನೆ ತನಕ ನಡೆದುಕೊಂಡು ಬಂದ ಜಾನಕಮ್ಮನಿಗೆ ಮಗಳ ಸ್ಥಿತಿ ನೋಡಿ ಕರುಳು ಕಿವಿಚಿದಂತೆ ಆಗಿತ್ತು. ಮುಂದೆ ಕಾಂಪೌಂಡ್ ದೊಡ್ಡದಿದ್ದ ಕಾರಣ ಅಲ್ಲೇ ಅಡುಗೆ ಮಾಡಲು ವ್ಯವಸ್ಥೆ ಮಾಡಿದ್ದರು. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ವೆರೈಟಿ ಅಡುಗೆಗಳು ರೆಡಿಯಾಗಿದ್ದವು. ಹಿತ್ತಲ ಕಡೆ ಬಂದು ನೋಡಿದ ಜಾನಕಿಗೆ ಮಗಳು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಬೆಳಗ್ಗೆ ಅದನ್ನು ತೊಳೆದು ಅಡುಗೆ ಮಾಡಲು ತಂದು ಕೊಡುತ್ತಿದ್ದಳು. ತೆಗೆದುಕೊಂಡು ಹೋಗುತ್ತಿದ್ದ ಹೆಂಗಸು ಅದನ್ನು ಎತ್ತಿಕೊಳ್ಳುವಾಗಲೇ ಕಷ್ಟಪಡುತ್ತಿದ್ದಳು. ಅಂಥದ್ರಲ್ಲಿ ಗೌರಿ ಅದನ್ನು ಬೆಳಗುವುದರ ಜೊತೆಗೆ ಚೆನ್ನಾಗಿ ತೊಳೆದು ಆ ಹೆಂಗಸಿಗೆ ತಂದು ಕೊಡುತ್ತಿದ್ದಳು. ಗೌರಿ ತಂದೆ ತಾಯಿ ಬಡವರಾದರೂ ಸಹ ತಾಯಿ ಜಾನಕಿ ಯಾವತ್ತೂ ಇಷ್ಟು ದೊಡ್ಡ ಕೆಲಸ ಅವಳ ಕೈಯಿಂದ ಮಾಡಿಸಿರಲಿಲ್ಲ. ಹಬ್ಬಗಳ ಸಮಯದಲ್ಲಿ ದೊಡ್ಡ ಪಾತ್ರೆಗಳು ಏನಾದರೂ ಇದ್ದರೆ ಜಾನಕಿ ಅವುಗಳನ್ನು ತೊಳೆದು ಇಡುತ್ತಿದ್ದಳು. ಮಗಳು ಚಿಕ್ಕ ಪುಟ್ಟ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು. ಪಾತ್ರೆ ತೊಳೆಯುತ್ತಿದ್ದ ಮಗಳ ಕೈ ಮೇಲೆ ಜಾನಕಿಯ ದೃಷ್ಟಿ ಹೋಯಿತು. ಗಾಯ ವಾಸಿಯಾಗಿದ್ದರೂ ಕಲೆ ಹಾಗೆ ಉಳಿದಿತ್ತು. ಅದು ಆಗ ತಾನೇ ವಾಸಿಯಾಗುತ್ತಿದ್ದ ಕಾರಣ ಮತ್ತೆ ನೀರು ಬಿದ್ದರೆ ಎಲ್ಲಿ ಸೆಪ್ಟಿಕ್ ಆಗುತ್ತದೆ ಅನ್ನೋ ಭಯಕ್ಕೆ ಅದರ ಮೇಲೆ ಕವರ್ ಕಟ್ಟಿಕೊಂಡು ಪಾತ್ರೆ ತೊಳೆಯುತ್ತಿದ್ದಳು ಗೌರಿ. ಒಂದು ದೊಡ್ಡ ಬೋಸಿ ತೊಳೆಯುವಾಗ ಕೈ ಸ್ಲಿಪ್ ಆಗಿ ಗಾಯವಾಗಿದ್ದ ಕಡೆ ತರಚಿದಂತೆ ಬಿದ್ದಿತ್ತು. ಅದರ ನೋವು ತಡೆಯಲಾರದೆ ಗೌರಿ ಅಮ್ಮ ಎಂದು ಕೂಗಿದಳು. ಅಲ್ಲಿಯೇ ನಿಂತಿದ್ದ ಜಾನಕಿಗೆ ಅದನ್ನು ನೋಡಿ ಸಹಿಸಲಾರದೆ ಮಗಳ ಬಳಿ ಓಡಿ ಬಂದಳು. ಜಾನಕಿ, ಗೌರಿ, ನೀನು ಯಾಕವ ಇದನ್ನೆಲ್ಲ ಮಾಡ್ತಾ ಇದ್ದೀಯೆ? ಮನೆ ತುಂಬ ಅಷ್ಟು ಆಳು ಕಾಳುಗಳು ಅವರೇ ಎಂದಳು. ಹೌದು, ಮನೆ ತುಂಬ ಆಳುಗಳೇನೋ ಜೋರಾಗಿ ಅವರೇ. ಆದರೆ ನಿನ್ನ ಮಗಳನ್ನು ಕೂರಿಸಿ ಸೇವೆ ಮಾಡಿಸೋದಕ್ಕೆ ನೀನೇನು ನೋಡು ಲಕ್ಷ ವರದಕ್ಷಿಣೆ ಕೊಟ್ಟಿದ್ದೀಯಾ ಎಂಬ ಧ್ವನಿ ಬಂದ ಕಡೆ ತಿರುಗಿ ನೋಡಿದಳು ಜಾನಕಿ. ಬಾಗಿಲ ಮುಂದೆ ನಂಜಮ್ಮ ನಿಂತಿದ್ದಳು. ಅವಳನ್ನು ನೋಡಿದ್ದೆ ತಡ ಜಾನಕಿ, ಅದು ಆಗಲ್ಲ ಅತ್ತಿಗೆ, ನನ್ನ ಮಗಳು ಇನ್ನೂ ಚಿಕ್ಕವಳು ಬಿಡು, ಅವಳ ಕೈಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೊಳೆಸ್ತಾ ಇದ್ದೀರಲ್ಲ, ಇದು ಸರಿನಾ ಎನ್ನುತ್ತಾಳೆ. ಯಾಕೆ, ನಿನ್ನ ಮನೆಯಲ್ಲಿ ಏನು ಕೆಲಸ ಮಾಡದೆ ಹಾಗೆ ರಾಜಕುಮಾರಿ ಥರ ಬೆಳೆಸಿದ್ದೀಯಾ? ತಿನ್ನೋದಕ್ಕೂ ಸರಿಯಾಗಿ ಗತಿ ಇರಲಿಲ್ಲ, ಏನೋ 2 ಪಾತ್ರೆ ತೊಳೆದಿದ್ರೆ ಸಾವಿದು ಹೋಗ್ತಾಳೆ ಅನ್ನೋ ಥರ ಆಡ್ತಾ ಇದೆಯಲ್ಲ. ಅದು ಅಲ್ಲದೆ ಅವಳು ಈ ಮನೆ ಸೊಸೆಯಾಗಿ ಇಷ್ಟು ಕೆಲಸ ಮಾಡಲಿಲ್ಲ ಅಂತ ಅಂದರೆ ಹೇಗೆ? ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ತಂದಿರೋ ಸುಧಾನೆ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಬರೀ ಕೈ ಬೀಸ್ಕೊಂಡು ಬಂದಿರೋ ನಿನ್ನ ಮಗಳನ್ನು ಕೂರಿಸಿ ಉಪಚಾರ ಮಾಡೋದಕ್ಕೆ ಇಲ್ಲಿ ಯಾರು ಬಿಟ್ಟಿ ಆಳುಗಳು ಇಲ್ಲ. ನಿನ್ನ ಮಗಳ ಮೇಲೆ ಅಷ್ಟು ಕರುಣೆ ಕನಿಕರ ಇದ್ದರೆ ನೀನೇ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟಳು ನಂಜಮ್ಮ. ಮಗಳ ಹತ್ತಿರ ಬಂದ ಜಾನಕಿ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಏನೇ ಗೌರಿ ಇದು, ಹೆಂಗಾಯಿತು ಎಂದು ಗಾಯದ ಮೇಲೆ ಸೋಕದಂತೆ ಕೈಯಾಡಿಸುತ್ತಾ ಕೇಳಿದಳು. ಇನ್ನು ತನ್ನ ತಾಯಿಗೆ ನಿಜ ತಿಳಿದರೆ ತುಂಬ ನೊಂದುಕೊಳ್ಳಬಹುದು ಅನ್ನುವ ಕಾರಣಕ್ಕೆ, ಏನೂ ಇಲ್ಲ ಕಣವ, ಒಂದಿನ ಸ್ನಾನಕ್ಕೆ ಉರಿ ಹಾಕಬೇಕಾದ್ರೆ ಕೈ ಮೇಲೆ ಕೆಂಡ ಬಂದು ಬಿತ್ತು, ಹೋಗಿ ಹಿಂಗಾಯಿತು ಅಷ್ಟೇ, ಗಾಯ ಏನೋ ನೋವಿಲ್ಲ ಎಂದಳು ಗೌರಿ. ಆದರೂ ಕಣವ, ಇಷ್ಟೊಂದು ಗಾಯ ಮಾಡಿಕೊಂಡು ಇಷ್ಟು ದೊಡ್ಡ ಪಾತ್ರೆ ತೊಳಿತಾ ಕೂತಿದ್ಯಲ್ಲ, ನಿನ್ನ ಬುದ್ಧಿಗೆ ಏನು ಹೇಳಬೇಕು? ನನ್ನ ಕೈಲಿ ಇವೆಲ್ಲ ತೊಳೆಯೋಕ್ಕೆ ಆಗಕ್ಕಿಲ್ಲ ಅಂತ ಒಂದು ಮಾತು ನೀನು ಹೇಳಬೇಕು ತಾನೇ. ನಿನ್ನ ಅತ್ತೆ ಬಿಟ್ಟಿ ಕೆಲಸದವಳು ಸಿಕ್ಕವಳೆ ಅಂತ ಇಂಥ ಕೆಲಸ ಎಲ್ಲ ಮಾಡಿಸ್ತಾವಳೆ ಎಂದರು ಜಾನಕಮ್ಮ. ಅಯ್ಯೋ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣವ, ಅತ್ತೇನು ಈ ಕೆಲಸ ಮಾಡುವಂತ ಹೇಳಿಲ್ಲ, ನಾನೇ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದಳು ಗೌರಿ. ಯಾಕೆ ಸುಳ್ಳು ಹೇಳ್ತೀಯ? ಈಗ ತಾನೇ ನಿನ್ನ ಅತ್ತೆ ಮಾತು ಕೇಳಿದ್ದೀನಿ. ಸರಿ, ನೀನು ಈ ಕಡೆ ಬಾ, ನಾನೇ ಎಲ್ಲ ತೊಳೆದು ಹಾಕ್ತೀನಿ ಎನ್ನಲು, ಬೇಡ ಬಿಡವ, ಇನ್ನೇನು ಆಗೋಯ್ತು ಎಂದು ಹೇಳಿ ಮತ್ತೆ ತಾನೇ ತೊಳೆಯಲು ನಿಂತಳು. ಅಷ್ಟರಲ್ಲಿ ರಾಮಣ್ಣ ಜಾನಕಿಯನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದನು. ಮಗಳು ಪಾತ್ರೆ ತೊಳೆಯುತ್ತಾ ಇರೋದನ್ನು ಕಂಡು ಅವನಿಗೆ ಏನೂ ಅನಿಸಲಿಲ್ಲ. ಹೆಂಡತಿ ಹತ್ತಿರ ಬಂದವನೇ, ಲೇ ಜಾನಕಿ,
ಬೆಳಗ್ಗೆ ಒತ್ತಾರೆ ಬೇಗ ಬಂದ್ವಲ್ಲ, ಹೊಟ್ಟೆ ತುಂಬ ಹಸಿತಾದೆ. ಏನಾರ ನಾಷ್ಟ ಮಾಡಿದರೆ ಒಂದು ತಟ್ಟೆಗೆ ಹಾಕೋ ಬರೋಗು ಎಂದನು. ಮಗಳು ಇಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಅವಳೆ, ನಿನಗೆ ತಿನ್ನೋ ಚಿಂತೆನಾ ಎಂದಳು ಕೋಪದಲ್ಲಿ ಜಾನಕಮ್ಮ. ಇವಳು ಈ ಮನೆ ಸೊಸೆ, ತನ್ನ ಮನೆ ಕೆಲಸ ತಾನು ಮಾಡ್ತಾ ಅವಳೆ, ಏನೋ ಬೆಟ್ಟ ಕಡಿದು ಆಗ್ತಾ ಇದ್ದಾಳೆ ಅನ್ನೋ ರೀತಿ ಆಡ್ತಾ ಇದೆಯಲ್ಲ. ಆಮೇಲೆ ಇಲ್ಲಿ ನಿಂತು ನಿನ್ನ ಮಗಳ ಕಷ್ಟ ಸುಖ ವಿಚಾರಿಸ್ಕೋವೆ. ಫಸ್ಟು ಹೋಗಿ ನಾಷ್ಟ ತಗೋಬಾ ಹೋಗು ಎಂದನು ರಾಮಣ್ಣ. ಅವ್ವ, ಫಸ್ಟ್ ಹೋಗಿ ಅಪ್ಪನಿಗೆ ನಾಷ್ಟ ಹಾಕಿಸ್ಕೊಡು. ಇನ್ನೇನು ಇವು ಎರಡೇ ಇರೋದು, ತೊಳೆದು ಬಿಟ್ಟು ಬರ್ಬಿಡ್ತೀನಿ. ಅಲ್ಲಿ ಯಾರನ್ನು ಕೇಳಬೇಡ, ಸುಧಾ ಅಕ್ಕ ಅವರನ್ನು ಕೇಳು, ಅವರೇ ಹಾಕಿ ಕೊಡ್ತಾಳೆ ಎಂದಳು. ನಿಮ್ಮ ಅಪ್ಪಂದು ಯಾವಾಗಲೂ ಇದ್ದಿದ್ದೆ ಅಂತ ಗೊಣಗಿಕೊಂಡ ಜಾನಕಿ ಅಡುಗೆ ಮನೆ ಕಡೆ ಬರುತ್ತಾಳೆ. ಜಾನಕಿಯನ್ನು ನೋಡಿದ ಸುಧಾ ನಗುತ್ತಲೇ ಅವರ ಹತ್ತಿರ ಬರುತ್ತಾಳೆ. ಆಂಟಿ, ಯಾವಾಗ ಬಂದ್ರಿ ಎಂದು ಕೇಳಿದಳು ಸುಧಾ. ಈಗ ತಾನೇ ಬಂದೋ ಕಣವ್ವ, ನಿನ್ನ ಚಿಕ್ಕಪ್ಪನಿಗೆ ಹೊಟ್ಟೆ ಹಸಿತೈತಂತೆ, ಏನಾರ ನಾಷ್ಟ ಮಾಡಿದರೆ ಹಸಿ ಹಾಕಿ ಕೊಡವ್ವ ಎಂದಳು ಜಾನಕಮ್ಮ. ಎಲ್ಲಿ, ಚಿಕ್ಕಪ್ಪ ಅವರನ್ನು ಕರೀರಿ, ಇಬ್ಬರು ಜೊತೆನಾಗೆ ನಾಷ್ಟ ಮಾಡೋರಂತೆ ಅಂತ ಹೇಳಿ ಅವರಿಗೆ ನಾಷ್ಟ ತರಲು ಅಡುಗೆ ಮನೆ ಕಡೆ ಹೊರಟಳು. ಜಾನಕಿ ಕೂಡ ಅಡುಗೆ ಮನೆಗೆ ಬಂದು, ಅದು ಫಸ್ಟ್ ಅಣ್ಣನ್ನ ಮಾತಾಡಿಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ಬಂದು ತಿಂತೀನಿ ಕಣವ ಅಂತ ಹೇಳಿ ಹೊರಗೆ ಬಂದು ತನ್ನ ಗಂಡನನ್ನು ಕರೆದು ನಾಷ್ಟ ಮಾಡಲು ತಿಳಿಸಿ, ತನ್ನ ಅಣ್ಣನ ರೂಮು ಯಾವುದು ಅಂತ ತಿಳಿದಿದ್ದ ಜಾನಕಿ ಶೇಖರನನ್ನು ಮಾತನಾಡಿಸಲು ಅವರ ರೂಮಿಗೆ ಹೋಗುತ್ತಾಳೆ. ತನ್ನ ತಂಗಿ ತನ್ನ ರೂಮ್ಗೆ ಬಂದಿದ್ದನ್ನು ನೋಡಿದ ಶೇಖರ ಎದ್ದು ಕೂರುತ್ತಾ, ಯಾವಾಗ ಬಂದೆ ಜಾನಕಿ, ಎಲ್ಲಿ ಭಾವನು ಬಂದಿದ್ದಾರ ಜೊತೆಯಲ್ಲಿ ಎಂದರು. ಹೂ ಕಣ್ಣಣ್ಣ, ಬಂದವರೇ, ಹೊರಗೆ ನಾಷ್ಟ ಮಾಡ್ತಾವ್ರೆ. ನೀನು ಹೆಂಗಿದ್ದಿ, ಓದ್ಕಿತ ಬಂದಾಗ ನಿನ್ನನ್ನು ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ, ಏನೇನೋ ರಾಮಾಯಣ ಆಗೋಯ್ತು ಎಂದಳು. ನನಗೇನವ, ನಾನು ಚೆನ್ನಾಗಿವ್ನಿ, ಆದರೆ ಪಾಪ ನಿನ್ನ ಮಗಳೇ ಇಲ್ಲಿ ಕಷ್ಟಪಡ್ತಾ ಇರೋದು. ನಿನ್ನ ಮಗಳ ಈ ಸ್ಥಿತಿಗೆ ಕಾರಣ ಒಂದು ರೀತಿ ನಾನೇನೆ. ನನ್ನ ಮನೆಯ ದೀಪ ಬೆಳಗಿಸಲು ಹೋಗಿ ಪಾಪ ಆ ಹುಡುಗಿ ಜೀವನನ ಕತ್ತಲೆಯಲ್ಲಿ ಮುಳುಗಿಸಿಬಿಟ್ಟೆ ಎಂದು ಕಣ್ಣೀರು ಹಾಕಿದರು. ಇದರಲ್ಲಿ ನಿನ್ನದು ಎಷ್ಟು ತಪ್ಪಿದೆಯೋ ನನ್ನದು ಅಷ್ಟೇ ತಪ್ಪಿದೆ ಅಣ್ಣ. ನೀನು ಕೇಳಿದೆ ಅಂತ ನಾನು ಒಪ್ಪಿಗೆ ಕೊಡಬಾರ್ದಾಗಿತ್ತು. ಹೆತ್ತ ತಾಯಿಯಾದ ನಾನೇ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ ಎಂದಳು. ಅಷ್ಟರಲ್ಲಿ ರೂಮಿಗೆ ಬಂದ ಜಾನಕಮ್ಮ ಬರ್ತಾ ಇರೋದು ತಿಳಿದು ತಮ್ಮ ಮಾತಿಗೆ ಫುಲ್ ಸ್ಟಾಪ್ ಇಟ್ಟರು. ರೂಮಿನ ಒಳಗೆ ಬಂದ ಜಾನಕಮ್ಮ ಅಣ್ಣ ತಂಗಿಯನ್ನು ನೋಡಿ, ಏನು ಅಣ್ಣ ತಂಗಿ ಇಬ್ಬರು ಆಗಲೇ ಕಷ್ಟ ಸುಖ ವಿಚಾರಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದೀರಾ ಅನಿಸುತ್ತೆ ಎಂದರು. ಅದು ಏನಿಲ್ಲ ಅತ್ತಿಗೆ, ಓದ್ಕಿತ ಬಂದಾಗ ಅಣ್ಣನನ್ನು ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ, ಅದಕ್ಕೆ ಅಣ್ಣನ ಆರೋಗ್ಯನ ವಿಚಾರಿಸ್ತಾ ಇದ್ದೆ ಅಷ್ಟೇ ಎಂದಳು. ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇರೋಳು ಮೊದಲು ನಿನ್ನ ಅಣ್ಣನನ್ನು ಬಂದು ವಿಚಾರಿಸ್ಕೋಬೇಕಾಗಿತ್ತು, ಅದು ಬಿಟ್ಟು ನಿನ್ನ ಮಗಳ ಕಷ್ಟ ಸುಖ ಕೇಳಿಕೊಂಡು ನಿಂತಿದ್ದೆ ಎಂದಳು ನಂಜಮ್ಮ. ಆ ಥರ ಏನಿಲ್ಲ ಅತ್ತಿಗೆ, ಬಂದ ತಕ್ಷಣ ಗೌರಿ ನನ್ನ ಕಣ್ಣಿಗೆ ಕಾಣಿಸಿದ್ಲು, ಅದಕ್ಕೆ ಅವಳನ್ನು ಮಾತಾಡಿಸ್ದೆ ಅಷ್ಟೇ. ಇಲ್ಲ ಅಂತ ಅಂದಿದ್ರೆ ನಾನು ಮೊದಲು ಅಣ್ಣನನ್ನೇ ಮಾತಾಡಿಸ್ತಾ ಇದ್ದೆ ಎಂದಳು. ಅದೇನೋ ಗಾದೆ ಹೇಳ್ತಾರಲ್ಲ, ಬರೀ ಮಾತೋಳೆ ಬ್ಯಾಳೆ ರಸ್ತೋಳೆ ಅಂತ, ಹಾಗೆ ಅಣ್ಣನನ್ನು ವಿಚಾರಿಸ್ಕೊಳ್ಳೋಕ್ಕೆ ಬಂದವಳು ಬರೀ ಕೈನಲ್ಲಿ ಬಂದಿದ್ದೀಯಾ? ನಿನ್ನ ಯೋಗ್ಯತೆಗೆ 1 kg ಹಣ್ಣು ತರೋಕ್ಕೆ ಆಗಲಿಲ್ವಾ ಕೊಂಕಾಗಿ ಹೇಳಿದಳು ನಂಜಮ್ಮ. ಅದು ಅದಕ್ಕೆ ಏನೋ ಮರೆತು ಹೋಯಿತು ಎಂದು ತಲೆ ತಗ್ಗಿಸಿದಳು. ಮರೆತಾಯ್ತು ಅಲ್ಲ ಕಣೆ ಜಾನಕಿ, ತರೋದಕ್ಕೆ ದುಡ್ಡು ಇರಲಿಲ್ಲ ಅಂತ ಹೇಳು. ನಿನ್ನ ಗಂಡ ದುಡಿಯೋದ್ರಲ್ಲಿ ಅರ್ಧ ಸಾರಾಯಿ ಅಂಗಡಿಗೆ ಹೋಗುತ್ತೆ, ಇನ್ನು ಉಳಿದ ದುಡ್ಡಲ್ಲಿ ನೀವು ಜೀವನ ಹಾದಿ ತಾನೇ ಹೆಂಗೆ ಸಾಗಿಸ್ತೀರಾ ಹೇಳಿ? 1 kg ಹಣ್ಣಿಗೆ ಕಡಿಮೆ ಅಂದ್ರೂ 100-150 ರೂಪಾಯಿ ಆಗುತ್ತೆ. ಅಷ್ಟು ದುಡ್ಡಲ್ಲಿ ನೀವು ವಾರ ಪೂರ್ತಿ ಹೊಟ್ಟೆ ತುಂಬ ತಿಂತೀರೋ ಏನೋ. ನೀನು ಏನು ತಂದಿಲ್ಲ ಅಂತ ನನಗೇನು ಬೇಜಾರಿಲ್ಲ ಬಿಡು, ನನಗೂ ನಿನ್ನ ಪರಿಸ್ಥಿತಿ ಗೊತ್ತೈತೆ
ಎನ್ನುವ ವೇಳೆಗೆ ಸುಧಾಳ ತಂದೆ ಗೋಪಾಲ 2 ಕೈಯಲ್ಲೂ ಒಂದೊಂದು ಕವರ್ ಹಿಡಿದುಕೊಂಡು ಅವರ ರೂಮಿಗೆ ಬರುತ್ತಾರೆ. ಕವರ್ಗಳನ್ನು ನಂಜಮ್ಮನ ಕೈಗೆ ಕೊಡುತ್ತಾ, ಬೀಗುತಿಯವರೇ, ಇದರಲ್ಲಿ ಮೋಸಂಬಿ ಐತೆ, ದಿನ ಜ್ಯೂಸ್ ಮಾಡಿ ಕೊಡಿ, ನಿಶಕ್ತಿಗೆ ಬಹಳ ಒಳ್ಳೆಯದು. ಈ ಕವರ್ನಲ್ಲಿ ದಾಳಿಂಬೆ ಹಣ್ಣೈತೆ, ರಕ್ತ ಪುಷ್ಟಿ ಹೆಚ್ಚುತ್ತೆ ಅಂತ ಹೇಳಿ ಕವರನ್ನು ಕೊಡುತ್ತಾರೆ. ನಿಜ ಹೇಳಬೇಕಂದ್ರೆ ನಿಮ್ಮಂಥ ಬೀಗರನ್ನ ಪಡೆದ ನಾವೇ ಪುಣ್ಯವಂತರು ಬಿಡಿ. ನಮ್ಮ ಮನೆಗೆ ಎಷ್ಟೊಂದು ಸಾರಿ ಬರ್ತೀರಾ, ಬಂದಾಗ ಯಾವಾಗಲೂ ಬರೀ ಕೈಲಿ ಬಂದಿದ್ದೇ ಇಲ್ಲ ಅಂತ ಹೇಳುತ್ತಾ ಜಾನಕಿಯ ಕಡೆ ನೋಡಿ ಕವರನ್ನು ತೆಗೆದುಕೊಳ್ಳುತ್ತಾಳೆ ನಂಜಮ್ಮ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಧಾ, ಚಿಕ್ಕಮ್ಮ ಬನ್ನಿ, ತಿಂಡಿ ತಿನ್ನೋರಂತೆ, ಚಿಕ್ಕಪ್ಪ ಆಗಲೇ ತಿಂದು ಹೊರಗಡೆ ಹೋದರು ಎಂದು ಕರೆದಳು. ಏನಮ್ಮ ಸುಧಾ, ನಿನ್ನ ಅಪ್ಪನನ್ನು ವಿಚಾರಿಸ್ಕೊಳ್ಳೋದು ಬಿಟ್ಟು ಜಾನಕಿನ ನಾಷ್ಟಕ್ಕೆ ಕರಿತಾ ಇದೆಯಲ್ಲ ಎಂದಳು ನಂಜಮ್ಮ. ಅತ್ತೆ, ಅಪ್ಪ ಒಳಗಡೆ ಬರೋಕ್ಕೂ ಮುಂಚೆ ತಿಂಡಿ ತಿನ್ಕೊಂಡೇ ಬಂದರು ಎಂದಳು. ಜಾನಕಿಯ ಮುಂದೆ ಇಬ್ಬರ ಮುಖ ಇಂಗು ತಿಂದ ಮಂಗನಂತೆ ಆಗಿತ್ತು. ಕತೆ ಮುಂದುವರಿಯುತ್ತದೆ. ಕಥೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಧನ್ಯವಾದಗಳು.